ಹೇ ಬ್ಯೂಟಿಫುಲ್ ಮದರ್ಸ್ ಆಗಿದೆ ನಿಮ್ಗೆಲ್ಲರಿಗೂ ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಮ ಬಾಡಿಯಲ್ಲಿ ಇದೆಲ್ಲ ಚೇಂಜಸ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನನಗೆ. ಸೊ ಈಗಷ್ಟೇ ಮಕ್ಕಳಾಗಿರೋರು ಅಷ್ಟೇ ಅಲ್ಲ, ಸೊ ಯು ಕ್ಯಾನ್ ಟೆಸ್ಟ್ ದಿಸ್ ಸಿಂಪ್ಟಮ್ಸ್ ಟಿಲ್ 65 ಇಯರ್ಸ್. ಯಾರೆಲ್ಲ 65 ವರ್ಷದವರೆಗೂ ಇದ್ದೀರಾ ಅವರೆಲ್ಲ ಈ ಸಿಂಪ್ಟಮ್ಸ್ನ ಚೆಕ್ ಮಾಡ್ಕೊಳ್ಬೋದು. ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಂಬರ್ 1, ಬಾಡಿ ಶೇಪ್. ಸೊ ಚೈಲ್ಡ್ ಬರ್ತ್ಗಿಂತ ಮುಂಚೆ ಬಾಡಿ ತುಂಬ ಚೆನ್ನಾಗಿತ್ತು. ಚೈಲ್ಡ್ ಬರ್ತ್ ಆದಮೇಲೆ ನಮ್ಮ ಬಾಡಿ ತುಂಬ ವೈಡರ್ ಆಗಿದೆ, ಎಸ್ಪೆಷಲಿ ದಿಸ್ ಹಿಪ್ ಏರಿಯಾ ವೈಡರ್ ಆಗಿದೆ. ಇಟ್ ಈಸ್ ಗಿವಿಂಗ್ ಶೇಪ್ಲೆಸ್. ಎಸ್ ಆರ್ ನೋ? ಕರೆಕ್ಟ್? ಎಸ್. ಸೊ ಸೆಕೆಂಡ್ ಥಿಂಗ್, ಸೊ ನಮ್ಮ ಬೆಲ್ಲಿ ತುಂಬ ಬರ್ತಾ ಇದೆ. ಸೊ ಏನೇ ಮಾಡಿದ್ರು, ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಒಂದು ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಇಲ್ಲ ಅಂದರೆ ಬೆಲ್ಲಿ ಫ್ಯಾಟ್ ಬರ್ತಾನೇ ಇರುತ್ತೆ. ಎಷ್ಟು ಎಕ್ಸಸೈಸ್ ಮಾಡಿದ್ರು ಕರೆಕ್ಟಾ ಇಲ್ಲ. ವಿ ಕನ್ಸಿಡರ್ ದಿಸ್ ಆಸ್ ಮಾಮಿ ಟಮ್ಮಿ. ಎಸ್, ಇಟ್ ಈಸ್ ದೇರ್ ಫಾರ್ ಎವ್ರಿ ಒನ್ ಅನ್ನೋದು ನಮ್ಮ ಮೈಂಡ್ಸೆಟ್ಟಲ್ಲಿ ಬಂದ್ಬಿಟ್ಟಿದೆ. ಕರೆಕ್ಟ್? ಸೊ ಕರೆಕ್ಟ್. ಸೊ ಎಸ್ ಅಂದರೆ ಎಸ್ ಅಂತ ಹೇಳಿ. ನಂಬರ್ 3, ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇದೆ. ಸೊ ವಿ ಕನ್ಸಿಡರ್ ಸಿಸೇರಿಯನ್ ಆದವ್ರಿಗೆ ಮಾತ್ರ ಬ್ಯಾಕ್ ಪೇಯ್ನ್ ಇರುತ್ತೆ. ಸೊ ನಾರ್ಮಲ್ ಡೆಲಿವರಿಗೆ ಬ್ಯಾಕ್ ಪೇಯ್ನ್ ಇರೋದಿಲ್ಲ ಅಂತ ಏನಿಲ್ಲ. ಸೊ ಇಟ್ ಈಸ್ ಆಬ್ವಿಯಸ್ಲಿ ರಾಂಗ್. ಸೊ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ಯಾರೆಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ತಾರೆ ಕೂತ್ಕೊಳ್ತಾರೆ ಅವ್ರಿಗೆ ಬ್ಯಾಕ್ ಪೇಯ್ನ್ ಇದ್ದೇ ಇರುತ್ತೆ. ಆರ್ ಯು ಆಲ್ಸೋ ಫೇಸಿಂಗ್ ದಿಸ್ ಬ್ಯಾಕ್ ಪೇಯ್ನ್? ಎಸ್ ಆರ್ ನೋ? ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನಂಬರ್ 4, ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವೊಂದ್ಸಲಿ ಫ್ಲ್ಯಾಟ್ ಸರ್ಫೇಸ್ ಇದ್ರೂ ತಪಕ್ ಅಂತ ಬಿತ್ತೋಗ್ತಿರ್ತೀವಿ. ಒಂದು ಕಾಲು ಮಾತ್ರ ಸ್ಲಿಪ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್, ಲೈಕ್ ಒಂದು ಲೆಗ್ ಮಾತ್ರ ತುಂಬ ಸ್ಲಿಪ್ ಆಗ್ತಾನೇ ಇರುತ್ತೆ. ಆ್ಯಂಡ್ ಇಫ್ ಯು ಅಬ್ಸರ್ವ್ ಇನ್ ದ ಓಲ್ಡರ್ ಏಜ್ ಪೀಪಲ್, ಒಂದೇ ಒಂದು ಕಾಲಿಗೆ ಮಾತ್ರ ಮಂಡಿ ನೋವು ಅಂತ ಹೇಳ್ತೀವಿ, ಇಲ್ಲಾಂದರೆ ಆ್ಯಂಕಲ್ ಪೇಯ್ನ್ ಅಂತ ಹೇಳ್ತೀವಿ. ಕರೆಕ್ಟ್? ಸೊ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ಇನ್ನು ಪಾಪು ಆಗಿಲ್ಲ ಅಂತ ಅಂದರೆ, ಇಲ್ಲ ಪಾಪು ಹೀಗಾಗಿದೆ ಬಟ್ ಸ್ಟಿಲ್ ಇಫ್ ಯು ಆರ್ ನಾಟ್ ಫೇಸಿಂಗ್ ಆಲ್ ದಿಸ್, ಯು ಕ್ಯಾನ್ ಆಸ್ಕ್ ಯುವರ್ ಮದರ್ಸ್. ಅಮ್ಮಂದಿರು ಹೇಳ್ತಾ ಇರ್ತಾರೆ, ಒಂದೇ ಒಂದು ಕಾಲು ಮಾತ್ರ ಬಲ್ಗಾಲ್ ಮಾತ್ರ ಮಂಡಿ ನೋವ್ತಾ ಇದೆ, ಇಲ್ಲ ಎಡ್ಗಾಲ್ ಮಾತ್ರ ಆ್ಯಂಕಲ್ ಪೇಯ್ನ್ ಆಗ್ತಾ ಇದೆ, ಆರ್ಥರೈಟಿಸ್ ಆಗ್ತಾ ಇದೆ ಅಂತ. ಆರ್ ಯು ಫೇಸಿಂಗ್ ದಿಸ್ ಪ್ರಾಬ್ಲಮ್? Comment yes if you are facing this. Okay. Number 5, so you should lie down on your bed and check your leg length. So leg length na observe ಮಾಡಿ ಪ್ರತಿಯೊಬ್ರು, ಆಲ್ ದ ಮದರ್ಸ್, ಲೈಕ್ ಪಾಪು ಆದಮೇಲೆ ಪ್ರತಿಯೊಬ್ರು ಫ್ರಮ್ ಡೇ 1 ಆಲ್ಸೋ ಯು ಕ್ಯಾನ್ ಚೆಕ್ ಇಟ್. ಡೇ 1 ಇಂದ ಹಿಡಿದು ನಾವು ಸಾಯೋವರೆಗೂ ಇದು ಆಗಿರುತ್ತೆ ಎಲ್ಲರಿಗೂ. ಫಾರ್ ಆಲ್ ದ ಮದರ್ಸ್ ಇಟ್ ವಿಲ್ ಹ್ಯಾಪನ್. ಮಲ್ಕೊಂಡು ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಲೆಗ್ ಹಿಂಗಿರುತ್ತೆ ಅಲ್ವಾ? ಸೊ ಒಂದು ಮೇಲಿರುತ್ತೆ, ಒಂದು ಕೆಳಗಡೆ ಇರುತ್ತೆ. ಎಸ್. ಸೊ ಒಂದು ಉದ್ದ ಒಂದು ತುಂಡ ಆಗಿರುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ. ಇಫ್ ಯು ಆರ್ ಫೀಲಿಂಗ್ ಇಟ್ ಈಸ್ ಟ್ರೂ, ಸೊ ನನಗೆ ಮೆಸೇಜ್ ಮಾಡಿ ಆರ್ ಕಮೆಂಟ್ ಸೆಷನಲ್ಲೇ ಹಾಕಿ ಆಲ್ ದಿಸ್ 5 ಪಾಯಿಂಟ್ಸ್ ಟ್ರೂ ಅಂತ. ಐ ವಿಲ್ ಹ್ಯಾವ್ ದಿಸ್ ಆನ್ಸರ್ ಇನ್ ದ ನೆಕ್ಸ್ಟ್ ಸೆಷನ್.